ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾವು ಬಂದಿವತ್ತು ಸುರಪುರಕ್ಕೆ. ಜಯ ಆಂಜನೇಯ. ಫಸ್ಟಿಗೆ ಬಂದ ತಕ್ಷಣ ಆಂಜನೇಯನ ಮೂರ್ತಿ ನೋಡಿದ್ವಿ, ಭಾಳ ಖುಷಿ ಆಯಿತು. ಆಂಜನೇಯ ಮೂರ್ತಿ ಸುರಪುರ ರೋಡು, ಆಮೇಲೆ ಸುರಪುರ ಯಾವ ಥರ ಇದೆ, ಸುರಪುರ ಯಾವ ರೂಟಲ್ಲಿ ಹೋಗ್ಬೋದು ನೀವು ತೋರಿಸ್ತೀನಿ ಬನ್ನಿ. ಹಿರಿಯ ರೋಡಲ್ಲಿ ಹೋದರೆ ಸ್ಟೇಟ್ ಸುರಪುರ ಬಸ್ ಸ್ಟ್ಯಾಂಡ್ ಬರುತ್ತೆ, ಬಸ್ ಸ್ಟಾಪು ನೋಡಿ. ಸ್ನೇಹಿತರೆ ಇಲ್ಲಿ ಸುರಪುರಲ್ಲಿ ಯಾವ ಥರ ರೋಡ್ ಇದೆ ನೋಡಿ. ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಿದ್ದು, ಇನ್ನೂ ಇಂಪ್ರೂವ್ಮೆಂಟ್ ಕೂಡ ಮಾಡ್ತಾರೆ ನೆಕ್ಸ್ಟ್ ಬರೋಂಥ ಪೀಳಿಗೆಯಲ್ಲಿ. ಇಲ್ಲಿ ಹೋಗ್ಬೇಕಾದ್ರೆ ಬಸವನವರ ಸರ್ಕಲಿದೆ, ಇಲ್ಲಿ ಮೂರ್ತಿ ಕೂಡ ಚೆನ್ನಾಗಿ ಕಟ್ಟಿದ್ದಾರೆ ಕೂಡ. ಹಾಗೆ ಹೋಗ್ಕೊಂಡು ನೋಡಿ, ಇಲ್ಲೆಲ್ಲ ಸೈಡಲ್ಲೆಲ್ಲ ಪಕ್ಕ ಕಾಲೇಜ್ಗಳಿರೋ ಪಕ್ಕದಲ್ಲಿ ಇಲ್ಲೆಲ್ಲ ಗಿಡಗಳು ಕೂಡ ನೆಟ್ಟಿದ್ದಾರೆ. ಆಮೇಲೆ ನಿಮಗೆ ಸ್ಟೇಟ್ ಹೋಗ್ಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಆಮೇಲೆ ಇನ್ನೂ ಕೆಲವೊಂದು ಗುಡ್ಡಗಳು ಕೂಡ ಕಾಣ್ತಾ ಇದ್ವು. ಇನ್ನೊಂದು ಪಿಕ್ಚರ್ ಏನಪ್ಪ ಅಂತಂದ್ರೆ, ಇಲ್ಲಿ ನಾವು ಟೈಮ್ ಬಂದಲ್ಲಿ ಇಲ್ಲಿ ಈ ಸೈಡಲ್ಲಿ ಕಾಣ್ತಾ ಇದೆಲ್ಲ ಕಾಂಪೌಂಡ್ ಆಗಿರಲಿಲ್ಲ. ಅದು ಭಾಳ ಖುಷಿ ಐತೆ, ಯಾಕಂದ್ರೆ ಇಲ್ಲಿ ಗಾಡಿ ಸ್ಪೀಡಲ್ಲಿ ಬರ್ಬೇಕಾದ್ರೆ ಇದು ಭಾಳ ಡೇಂಜರ್. ಯಾಕಂದ್ರೆ ಅಕಸ್ಮಾತ್ ಇಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ತಗಡೆ ಬಿದ್ದರೆ ಸ್ಪಾಟ್ ಡೆತ್ ಆಗೋ ಚಾನ್ಸಸ್ ಕೂಡ ಇದೆ. ಇದೊಂದು ಚೆನ್ನಾಗಿ ಮಾಡಿದರೆ ಭಾಳ ಇಷ್ಟ ಆಯ್ತು ನನಗಿದು. ಯಾಕಂದರೆ ಯಾವುದೇ ಗಾಡಿ ಅಪಘಾತ ಆದರೂ ಕೂಡ ತಗಡೆ ಬೀಳೋಕ್ಕಾಗೋದಿಲ್ಲ. ಅಕಸ್ಮಾತ್ ಏನಾದರೂ ಕೂಡ ಇಲ್ಲೇ ಸೈಡಲ್ಲಿ ಬೀಳ್ಬೋದು. ಆದರೂ ಕೂಡ ಇಲ್ಲಿ ಹೋಗ್ಬೇಕಾದ್ರೆ ಹಂಗೆ ಪಕ್ಕದಲ್ಲಿ ಸ್ವಲ್ಪ ಗುಡ್ಡ ಕೂಡ ಕಾಣ್ತಾ ಇತ್ತು. ಮಳೆಗಾಲ ಟೈಮಲ್ಲಿ ಹೋದ್ರೆ ಇಲ್ಲೆಲ್ಲ ಕೂಡ ಹಚ್ಚ ಹಸಿರಾಗಿ ಕಾಣುತ್ತೆ, ಒಂಥರ ಚೆನ್ನಾಗಿ ನೇಚರ್ ಕಾಣುತ್ತೆ ಇಲ್ಲೆಲ್ಲ. ಭಾಳ ಖುಷಿ ಆಗುತ್ತೆ ನೋಡ್ಬೇಕಾದ್ರೆ. ಆದರೂ ಕೂಡ ಇವಾಗ ಸದ್ಯಕ್ಕೆ ಗಿಡಗಳು ಬೇಸಿಗೆಯಲ್ಲಿ ಇವಾಗೆಲ್ಲ ಶಿವರಾತ್ರಿ ಕೂಡ ಮುಗಿಯುತ್ತೆ, ಈಗ ಯುಗ ಇದೆ. ಆ ಟೈಮಲ್ಲೆಲ್ಲ ನೋಡ್ತಾ ನಾವು ಕೂಡ ಬಂದುಬಿಟ್ವಿ ಆಲ್ರೆಡಿ. ಬಸ್ ಸ್ಟ್ಯಾಂಡ್ ಯಾವ ಥರ ಇದೆ ನಿಮಗೆಲ್ಲ ತೋರಿಸ್ತೀನಿ. ಅಕ್ಕಪಕ್ಕದಲ್ಲಿ ಕೂಡ ಯಾವ ಥರ ಇದೆ ಜಾಗ ತೋರಿಸ್ತೀನಿ. ಆಮೇಲೆ ಇಲ್ಲಿ ಬರುತ್ತೆ ಎಂಟ್ರಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಕೂಡ ಕಾಣಿತ್ತು ನೋಡಿ. ವಿಷಯಕ್ಕೆ ಪಕ್ಕದಲ್ಲಿ ಹೋಗ್ತಾರೆ, ಒಂದು ಟೆಂಪಲ್ ಒಳಗಡೆ ಏನು ಸ್ಟ್ರೈಕ್ ಏನು ಮಾಡ್ತಾ ಇದ್ರು. ಹಂಗೆ ನೋಡ್ತಾ ಹೋದ್ವಿ. ಪಕ್ಕದಲ್ಲಿ ಕೂಡ ಒಂದು ದೊಡ್ಡ ಗ್ರೌಂಡ್ ಇದೆ. ಆ ಗ್ರೌಂಡ್ ತೋರಿಸ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ಬಸ್ಸಲ್ಲಿದ್ದೆ, ತೋರ್ಸೋಕ್ಕಾಗಲಿಲ್ಲ. ಹಂಗಾಗಿಬಿಟ್ಟು ಬಸ್ಸಲ್ಲಿ ಹೋದ ತಕ್ಷಣ ನಮ್ಮ ಫ್ರೆಂಡ್ ಒಬ್ಬರಲ್ಲಿ ಕಾಯ್ತಾ ಇದ್ರು ಬಸ್ ಸ್ಟ್ಯಾಂಡಲ್ಲಿ, ಎಮರ್ಜೆನ್ಸಿ ಹೋಗಿತ್ತು. ಆದರೆ ನಾವು ಟಿಕೆಟ್ ತೊಗೊಂಡೆ. ಟಿಕೆಟಲ್ಲಿ ಕೂಡ 35 ರೂಪಾಯಿ ತೊಗೊಂಡು ಶಾಪುರಿಂದ ಇಲ್ಲಿ ಸುರಪುರ ಬರೋಕ್ಕೆ 5 ರೂಪಾಯಿ ಹಿಂದ್ಗಡೆ ಬರೆದಿದ್ದಾರೆ. ಆದಷ್ಟು ನಾನು ಜಲ್ದಿ ಹೋಗಿ ಕೇಸಿಂದ ಟಿಕೆಟಿಂದ ಅವ್ರಿಗೆ ಕೊಟ್ಟು ಕೇಸಿಂದ 5 ರೂಪಾಯಿ ಇಸ್ಕೋಬೇಕಪ್ಪ ಅಂತ ಹೋಗೋಷ್ಟರಲ್ಲಿ ಎಲ್ಲರೂ ನಾನು ಓದ್ತೀನಿ ನೀನು ಓದ್ತಂತ ಮುಂದೆ ಹೋಗ್ತಾಯಿದ್ರು. ಹೋಗ್ತಾಯಿದ್ರು. ನಾನು ಕೂಡ ವೇಟ್ ಮಾಡಿದೆ. ಎಲ್ಲ ಹಿಡಿದ ಮೇಲೆ ಹಿಡಿದು ನಾನು ರಥ ಕೊಡಿಸಪ್ಪ ಮಾಡಿದೆ. ಒಬ್ಬರು ಅಜ್ಜಿಯರು ಇಳಿಯಾಕತ್ತಿದ್ರು. ಪಾಪ ಅವ್ರಿಗೆ ಸ್ವಲ್ಪ ವಯಸ್ಸಾಗೈತಿ, ಕಾಲು ಬೇನೆ ಅಂತ ಕಾಣಿಸ್ತು. ಹೋಗೋಷ್ಟರಲ್ಲಿ ನಮ್ಮ ಮಾವ ಎದುರೇ ಬಂದುಬಿಟ್ಟ. ಇಲ್ಲಿ ಸುರಪುರಿಂದ ಶಾಪುರ ಹೊಂಟಿದ್ರು ಅವರು. ನಾನು ಇಳಬೇಕಾದ್ರೆ ಅವ್ರು ನಾನು ನೋಡಿರಲ್ಲ, ಗುರುತಿರಲಿಲ್ಲ. ಆದರೂ ನಾನು ಮಾತಾಡಿಸಿ ಕಂಡಕ್ಟರ್ ಹತ್ರ ನನ್ನ ಟಿಕೆಟ್ ಕೊಟ್ಟು ಕೇಸಿಂದ ನಂದು ಅಮೌಂಟ್ ನಾ 5 ರೂಪಾಯಿ ಇಸ್ಕೊಂಡ ತಕ್ಷಣ ನಮ್ಮ ಮಾವರು, ಸರಿಪ್ಪ ನೀನು ಎಲ್ಲಿ ಬಿಟ್ಟಿದ್ದು ಹೋಗಿದ್ರೆ ನಾನು ಆಮೇಲೆ ಎಪ್ಪಿಟ್ಟು ಹಾಕ್ತಿಂತ ಅವ್ರು ಮತ್ತು ಬಸ್ಸಲ್ಲಿ ಎಬ್ಬಿದ್ರು. ನಮ್ಮ ದೋಸ್ತ ಏನು ಮಾಡಿದ, ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕುಂತಿದ್ದ. ಅವನಿಗೆ ಭೇಟಿ ಆಗ್ಬೇಕನ್ನಷ್ಟರಲ್ಲಿ ಇಲ್ಲಿ ಕೆಲವೊಬ್ಬರು ನೋಡ್ತಾಯಿದ್ರು ನಾನು ವೀಡಿಯೋ ಮಾಡೋದು ಕೂಡ. ಒಂದು ನಾಗರಹಳ್ಳಿಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಅಲ್ಲಿಂದ ಕಂಡಕ್ಟ್ರಿಗೆ ಕೇಳ್ತಾ ಇದ್ದೆ, ಒಳಗಡೆ ಅವರು ಫುಲ್ಲು ಬ್ಯುಸಿ ಆಗಿದ್ರು. ಒಬ್ಬರು ಕೇಳಿದ್ರೆ ಹೇಳಿಲ್ಲ. ನಾನು ಹೋಗಿ ಇಲ್ಲಿ ಬಾಜು ಇನ್ನೊಬ್ರು ಕಂಡಕ್ಟರ್